ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೆಸೆಟ್ PYQ ಸೀರೀಸ್ನಲ್ಲಿ ಅಕೌಂಟಿಂಗ್ ರಿಲೇಟೆಡ್ ಆಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಮೊದಲನೇ ಕ್ವಶನು, ಆವ್ರೇಜ್ ಇನ್ವೆಂಟ್ರಿ ಈಸ್ ₹12,000, ಕ್ಲೋಸಿಂಗ್ ಇನ್ವೆಂಟ್ರಿ ಈಸ್ ₹3,000, ಮೋರ್ ದ್ಯಾನ್ ಓಪನಿಂಗ್ ಇನ್ವೆಂಟ್ರಿ, ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಇನ್ವೆಂಟ್ರೀಸ್ ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಏನೇನೋ ಗಿವನ್ ಮಾಡಿದ್ದಾರೆ ಅವರು. ಮೊದಲನೇದಾಗಿ ಇಲ್ಲಿ ಆವರೇಜ್ ಇನ್ವೆಂಟ್ರಿಯನ್ನು ಗಿವನ್ ಮಾಡಿದ್ದಾರೆ. ಅದೇ ರೀತಿ ಕ್ಲೋಸಿಂಗ್ ಇನ್ವೆಂಟ್ರಿ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಇನ್ವೆಂಟ್ರಿ ಏನು ಕೊಟ್ಟಿದ್ದಾನೆ ಅಂದರೆ, ಓಪನಿಂಗ್ ಇನ್ವೆಂಟ್ರಿಗಿಂತ 3,000 ಹೆಚ್ಚಿಗೆ ಇದೆಯಂತೆ ಕ್ಲೋಸಿಂಗ್ ಇನ್ವೆಂಟ್ರಿ. ಹಾಗಾದರೆ ರಿಯಲ್ ಕ್ಲೋಸಿಂಗ್ ಇನ್ವೆಂಟ್ರಿ ಎಷ್ಟು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಇಲ್ಲೇನಾದರೂ ಓಪನಿಂಗ್ ಇನ್ವೆಂಟ್ರಿ ಕೊಟ್ಟಿದ್ದಾರಾ? ನಮಗೆ ಕೊಟ್ಟಿಲ್ಲ. ಸೊ ನಮಗೇನು ಕೊಟ್ಟಿದ್ದಾರೆ? ಹಾಗಾದರೆ ಆವ್ರೇಜ್ ಇನ್ವೆಂಟ್ರಿಯನ್ನು ಕೊಟ್ಟಿದ್ದಾರೆ. ಆವ್ರೇಜ್ ಇನ್ವೆಂಟ್ರಿಯನ್ನು ಕೊಟ್ಟಿದ್ದಾರೆ. ಸೊ ಆವ್ರೇಜ್ ಇನ್ವೆಂಟ್ರಿನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಹಾಗಾದರೆ ಫಾರ್ಮುಲಾ ಏನು ಅಂದರೆ, ಓಪನಿಂಗ್ ಇನ್ವೆಂಟ್ರಿ ಪ್ಲಸ್ ಕ್ಲೋಸಿಂಗ್ ಇನ್ವೆಂಟ್ರಿ, ಓಪನಿಂಗ್ ಇನ್ವೆಂಟ್ರಿ ಪ್ಲಸ್ ಕ್ಲೋಸಿಂಗ್ ಇನ್ವೆಂಟ್ರಿ ಡಿವೈಡೆಡ್ ಬೈ 2 ಮಾಡಿದರೆ ನಮಗೇನು ಸಿಗುತ್ತೆ? ಆವ್ರೇಜ್ ಇನ್ವೆಂಟ್ರಿ ಸಿಗತ್ತೆ. ಆವ್ರೇಜ್ ಇನ್ವೆಂಟ್ರಿ ಎಷ್ಟು ಕೊಟ್ಟಿದ್ದಾರೆ? 12,000 ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಓಪನಿಂಗ್ ಇನ್ವೆಂಟ್ರಿ ಏನಾದರೂ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಕ್ಲೋಸಿಂಗ್ ಇನ್ವೆಂಟ್ರಿ ಅವ್ರು ನಮಗೆ ಕೇಳಿರೋದೇ ಕ್ಲೋಸಿಂಗ್ ಇನ್ವೆಂಟ್ರಿ. ಬಟ್ ಇಲ್ಲಿ ಕ್ಲೋಸಿಂಗ್ ಇನ್ವೆಂಟ್ರಿ ಓಪನಿಂಗ್ ಇನ್ವೆಂಟ್ರಿಗಿಂತ ಎಷ್ಟು ಜಾಸ್ತಿ ಇದೆ? 3,000 ಇದೆ. ಹಾಗಾದರೆ ಇಲ್ಲಿ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ ಏನಂತ ಅಂದರೆ, ಓಪನಿಂಗ್ ಇನ್ವೆಂಟ್ರಿ ಕನ್ಸಿಡರ್ ಮಾಡೋಣ. ಓಪನಿಂಗ್ ಇನ್ವೆಂಟ್ರಿಯನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಎಕ್ಸ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಅಲ್ಲಿಗೆ ಕ್ಲೋಸಿಂಗ್ ಇನ್ವೆಂಟ್ರಿ ಎಷ್ಟಿರೋದು? 3,000. ಯಾವುದಕ್ಕಿಂತ? ಓಪನಿಂಗಿಂತ. ಓಪನಿಂಗ್ ಎಕ್ಸು ಪ್ಲಸ್ 3,000 ಜಾಸ್ತಿ ಇದೆಯಂತೆ. ಅಲ್ಲಿಗೆ ಕ್ಲೋಸಿಂಗ್ ಇನ್ವೆಂಟ್ರಿ. ಸೊ ಇದನ್ನು ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಓಪನಿಂಗ್ ಇನ್ವೆಂಟ್ರಿ ಎಕ್ಸು ಆಗಿರಲಿ, ಕ್ಲೋಸಿಂಗ್ ಇನ್ವೆಂಟ್ರಿ ಎಕ್ಸ್ ಪ್ಲಸ್ 3,000 ಆಗಿರುತ್ತೆ. ಇಲ್ಲಿ ಬರಿತಾ ಇದ್ದೀನಿ, ಎಕ್ಸ್ ಪ್ಲಸ್ 3,000. ಇದು ಸಿಂಪ್ಲಿಫೈ ಮಾಡೋಣ. 12 ಇಂಟು ಡಿವೈಡರ್ ಇಲ್ಲದ ಮಲ್ಟಿಪ್ಲಿಕೇಶನಿಗೆ ಬರುತ್ತೆ, 24,000 ಆಗುತ್ತೆ. ಸೊ ಎಕ್ಸು ಪ್ಲಸ್ ಇಂಟು ಎಕ್ಸು ಪ್ಲಸ್ ಎಕ್ಸು ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ಸು 3,000. ಸೊ ಅಲ್ಲಿಗೆ 24,000 ಇಸ್ ಈಕ್ವಲ್ ಟು ಪ್ಲಸ್ 1x ಪ್ಲಸ್ 1x ಅಲ್ಲಿಗೆ ಪ್ಲಸ್ 2x ಆಗುತ್ತೆ, ಪ್ಲಸ್ 3,000. ಇಲ್ಲಿ ಪ್ಲಸ್ 3,000 ಇರೋದು ಈ ಸೈಡ್ ಬಂದಾಗ 24,000 ಮೈನಸ್ 3,000 ಆಗುತ್ತೆ, ಇಸ್ ಈಕ್ವಲ್ ಟು 2x. ಸೊ ಅಲ್ಲಿಗೆ 24,000 ಮೈನಸ್ 3,000 ಅಂದರೆ ಎಷ್ಟಾಗುತ್ತೆ? 21,000 ಈಸ್ ಈಕ್ವಲ್ ಟು 2x. ಅಲ್ಲಿಗೆ ಮಲ್ಟಿಪ್ಲೈಡರ್ ಇರೋದು ಏನಾಗುತ್ತೆ? ಈ ಸೈಡ್ ಬಂದಾಗ ಡಿವೈಡ್ ಆಗುತ್ತೆ. 21,000 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಎಕ್ಸ್ ಆಗಿರುತ್ತೆ. ಎಕ್ಸ್ ಏನಂತ ಕರಿತಿದ್ದೀವಿ? ಓಪನಿಂಗ್ ಇನ್ವೆಂಟ್ರಿ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು. ಅಲ್ಲಿಗೆ 21,000 ಡಿವೈಡೆಡ್ ಬೈ 2 ಅಂದರೆ 2 1 2 0, 2 5 10. ಅಲ್ಲಿಗೆ 10,500 ಇಸ್ ದ ಎಕ್ಸ್ ಆಗಿರುತ್ತೆ. ಅದೇ ಎಕ್ಸ್ ಅಂದರೆ ಏನು ನಮಗೆ? ಓಪನಿಂಗ್ ಇನ್ವೆಂಟ್ರಿ. ಓಪನಿಂಗ್ ಇನ್ವೆಂಟ್ರಿ ಎಷ್ಟಿದೆ? 10,500 ಇದೆ. ನಮಗೆ ಕ್ಲೋಸಿಂಗ್ ಇನ್ವೆಂಟ್ರಿ ಬೇಕಾಗಿರೋದು. ಅವ್ರು ಕೇಳ್ತಿರೋದು ಕ್ಲೋಸಿಂಗ್ ಇನ್ವೆಂಟ್ರಿ ಅಂದರೆ ಎಕ್ಸ್ ಪ್ಲಸ್ 3,000. ಎಕ್ಸ್ ಅಂದರೆ ನಾವು ಫೈಂಡ್ ಔಟ್ ಮಾಡಿದ್ವಿ. ಓಪನಿಂಗ್ ಇನ್ವೆಂಟ್ರಿ ಎಷ್ಟು? 10,500 ಪ್ಲಸ್ 3,000. ಇದೇ ನಮಗೇನಾಗುತ್ತೆ? ಕ್ಲೋಸಿಂಗ್ ಇನ್ವೆಂಟ್ರಿ ಆಗುತ್ತೆ. ಎಷ್ಟು? 13,500 ರುಪೀಸು. ರುಪೀಸ್ 30,500 ಏನಾಗಿರುತ್ತೆ? ಕ್ಲೋಸಿಂಗ್ ಇನ್ವೆಂಟ್ರಿ. ಅವ್ರು ಏನು ಕೇಳಿದ್ದಾರೆ? ಕ್ಲೋಸಿಂಗ್ ಇನ್ವೆಂಟ್ರಿ. ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ ಸಿ ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನು, ವಾಟ್ ವುಡ್ ಬಿ ದ. ಸೊ ಇದರಲ್ಲಿ ಮೊದಲನೇದಾಗಿ ನೀವು ಆವ್ರೇಜ್ ಇನ್ವೆಂಟ್ರಿ ಬೇಸಿಸ್ ಮೇಲೆ ಓಪನಿಂಗ್ ಇನ್ವೆಂಟ್ರಿನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಪನಿಂಗ್ ಇನ್ವೆಂಟ್ರಿ ಪ್ಲಸ್ ಕ್ಲೋಸಿಂಗ್ ಇನ್ವೆಂಟ್ರಿ ಅಂದರೆ ಪ್ಲಸ್ 3,000ನ ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತಂತೆ? ಕ್ಲೋಸಿಂಗ್ ಇನ್ವೆಂಟ್ರಿ. ನಾವು ಆ್ಯಡ್ ಮಾಡಿದ್ವಿ, 13,500 ನಮಗೆ ಸಿಕ್ತು ಫ್ರೆಂಡ್ಸ್. ನೆಕ್ಸ್ಟು, ವಾಟ್ ವುಡ್ ಬಿ ದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇಲ್ಲಿ ಏನು ಕೇಳ್ತಾರೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಕೇಳ್ತಿದ್ದಾರೆ. ವಿತ್ ದ ಫಾಲೋಯಿಂಗ್ ಡೀಟೇಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಅವರು. ಇದರಲ್ಲಿ ಓಪನಿಂಗ್ ಇನ್ವೆಂಟ್ರಿ ಎಷ್ಟಿದೆ? 8,500, ಪರ್ಚೇಸಸ್ 30,700, ಡೈರೆಕ್ಟ್ ಎಕ್ಸ್ಪೆನ್ಸ್ 4,800, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ 5,200, ಕ್ಲೋಸಿಂಗ್ ಇನ್ವೆಂಟ್ರಿ ಎಷ್ಟಿದೆ ಅಂತೆ? 9,000 ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಹೀಗಿದ್ದಾಗ ಇಲ್ಲಿ ಏನನ್ನು ಕೇಳ್ತಾ ಇದ್ದಾರೆ? ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನ ಕೇಳ್ತಾ ಇದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಸೊ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಓಪನಿಂಗ್ ಇನ್ವೆಂಟ್ರಿ ಪ್ಲಸ್ ಅದಕ್ಕೆ ಪರ್ಚೇಸಸ್ನ ಆ್ಯಡ್ ಮಾಡ್ತೀವಿ, ಪ್ಲಸ್
ಅದಕ್ಕೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀವಿ. ಸೊ ಬಂದಿರೋ ಅಮೌಂಟ್ನಲ್ಲಿ ಲೆಸ್ ಕ್ಲೋಸಿಂಗ್ ಇನ್ವೆಂಟ್ರಿ ಮಾಡಿದ್ವಿ ಅಂದರೆ ನಮಗೇನು ಸಿಗುತ್ತೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫ್ರೆಂಡ್ಸ್. ಅಲ್ಲಿಗೆ ಓಪನಿಂಗ್ ಇನ್ವೆಂಟ್ರಿ ಎಷ್ಟಿದೆ? 8500 ಇದೆ. ಪರ್ಚೇಸಸ್ ಅಡಿಷ್ನಲ್ ಎಷ್ಟಿದೆ? 13700 ಇದೆ. ಆ್ಯಡ್ ಮಾಡಬೇಕಾದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 4800 ಇದೆ. ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ? ನೆಕ್ಸ್ಟ್ ಫರ್ದರ್ ಫ್ಯಾಕ್ಟ್ರಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಬರುತ್ತೆ, ಇಲ್ಲಿ ಬರುತ್ತಾ? ಬರಲ್ಲ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನಲ್ಲಿ. ಸೊ ಇದನ್ನು ನಾವು ತೊಗೊಳ್ಳಲ್ಲ. ಕ್ಲೋಸಿಂಗ್ ಇನ್ವೆಂಟ್ರಿ ಎಷ್ಟಿದೆ? 9000 ಇದೆ. ಫಸ್ಟ್ ಇದನ್ನು ನಾವೇನು ಮಾಡಬೇಕು? 8500, 30700 ಮತ್ತು 800ನ ಆ್ಯಡ್ ಮಾಡಿದ್ವಿ ಅಂದರೆ ಎಷ್ಟು ಸಿಗುತ್ತೆ ನಮಗೆ? 44000. 44000ಅಲ್ಲಿ 9000ನ ಲೆಸ್ ಮಾಡಿದ್ವಿ ಅಂದರೆ 35000 ಫ್ರೆಂಡ್ಸ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ? ₹35000. ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್. ಎ 35000, ಬಿ ಸೆಕೆಂಡ್ ಒನ್ 40000, 34000 ಮತ್ತು 31000. ಆನ್ಸರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನು? 35000. ಯಾವ ರೀತಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಫೈಂಡ್ ಔಟ್ ಮಾಡ್ತೀವಿ? ಓಪನಿಂಗ್ ಇನ್ವೆಂಟ್ರಿ, ಆ್ಯಡ್ ಪರ್ಚೇಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಬೇಕು. ಅದರಲ್ಲಿ ಬಂದಿರೋ ಅಮೌಂಟ್ಗೆ ಲೆಸ್ ಕ್ಲೋಸಿಂಗ್ ಇನ್ವೆಂಟ್ರಿಯನ್ನು ಮಾಡಿದ್ವಿ ಅಂದರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು ಸಿಗುತ್ತೆ ಫ್ರೆಂಡ್ಸು. ಆನ್ಸರು 35000. ನೆಕ್ಸ್ಟ್ ಕ್ವಶನ್ನು, ವಿಚ್ ಆಫ್ ದಿ ಫಾಲೋಯಿಂಗ್ ಮೆಥಡ್ ಈಸ್ ನಾಟ್ ರೆಕಮೆಂಡೆಡ್ ಬೈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಅಂತ ಕೇಳ್ತಿದ್ದಾರೆ. ಯಾವ ಮೆಥಡ್ನ ರೆಕಮೆಂಡ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನಾಟ್ ರೆಕಮೆಂಡೆಡ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ಇನ್ ಫಸ್ಟ್ ಔಟಾ, ಲಾಸ್ಟ್ ಇನ್ ಫಸ್ಟ್ ಔಟಾ, ಸ್ಪೆಸಿಫಿಕ್ ಐಡೆಂಟಿಫಿಕೇಷನ್ ಮೆಥಡಾ, ವೆಯ್ಟೆಡ್ ಅವರೇಜ್ ಮೆಥಡಾ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಜನರಲ್ ಆಗಿ ಫಿಫೋ ಆಗಿರ್ಬೋದು, ಸ್ಪೆಸಿಫಿಕ್ ಐಡೆಂಟಿಫಿಕೇಷನ್ ಮೆಥಡ್ ಆಗಿರ್ಬೋದು, ವೆಯ್ಟೆಡ್ ಅವರೇಜ್ ಆಗಿರ್ಬೋದು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನು ಮಾಡುತ್ತೆ? ರೆಕಮೆಂಡ್ ಮಾಡುತ್ತೆ. ಬಟ್ ಲಾಸ್ಟ್ ಇನ್ ಫಸ್ಟ್ ಔಟ್ನ ಇಲ್ಲಿ ರೆಕಮೆಂಡ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಆನ್ಸರ್ ಬಂದುಬಿಟ್ಟು ಲಾಸ್ಟ್ ಇನ್ ಫಸ್ಟ್ ಔಟ್. ಯಾವುದು ರೆಕಮೆಂಡ್ ಮಾಡ್ತಾ ಇಲ್ಲ ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ನು, January 1st, 2022 ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ರುಪೀಸ್ ಎಷ್ಟಿದೆ ಅಂತೆ? 2500 ಇದೆ. ನೆಕ್ಸ್ಟು December 31st, 2022 ಬ್ಯಾಡ್ ಡೇಟ್ ರುಪೀಸ್ 1870 ಇದೆ. ಟ್ರೇಡ್ ರಿಸೀವಬಲ್ ರುಪೀಸ್ ಎಷ್ಟಿದೆ? 20000 ಇದೆ. ಮೇಕ್ ಎ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಅಟ್ 5% ಆನ್ ಟ್ರೇಡ್ ರಿಸೀವಬಲ್ಲು. ಟ್ರೇಡ್ ರಿಸೀವಬಲ್ ಮೇಲೆ 5%ನ ಮಾಡಬೇಕು ನೀವು ಪ್ರಾವಿಷನ್ನ ನೋಡೋಕ್ಕೆ. ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಇನ್ P&L ಅಕೌಂಟ್ ವಿಲ್ ಬಿ ಅಂತ ಕೇಳ್ತಾ ಇದ್ದಾರೆ. ಸೊ ಹೀಗಿದ್ದಾಗ ನಾವೇನನ್ನ ಫೈಂಡ್ ಔಟ್ ಮಾಡಬೇಕು? ಹಾಗಾದರೆ ಫಸ್ಟ್ ನಾವು ಏನನ್ನ ಮಾಡಬೇಕು ಅಂದರೆ, ಸೊ ಫಸ್ಟ್ ನಾವು ಇಲ್ಲಿ ಕೇಳ್ತಾ ಇದ್ದಾರಲ್ವಾ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಇದರಲ್ಲಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಓಕೆ, ಇಲ್ಲೇನಿದೆ? ಇದು ಓಲ್ಡ್ ಪ್ರಾವಿಷನ್ನು ಅಂದರೆ ಓಪನಿಂಗ್ ಪ್ರಾವಿಷನ್ ಅಂತ ಕರಿತೀವಿ. ಓಪನಿಂಗ್ ಪ್ರಾವಿಷನ್ ಏನಾಗುತ್ತೆ? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗುತ್ತೆ. ಎಷ್ಟು? 2500 ರುಪೀಸ್. 2500 ಇದು ರುಪೀಸ್ ಕಾಲಮು. ಓಕೆನಾ? ಓಕೆ, ಪರ್ಟಿಕ್ಯುಲರ್ಸು ಓಕೆ, ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಾಯಿತು? 2500 ಆಯಿತು. ಇದು ನಮಗೆ ಓಪನಿಂಗ್ ಪ್ರಾವಿಷನ್ ಆಯಿತು. ಸೊ ಇವಾಗ ನ್ಯೂ ಪ್ರಾವಿಷನ್ ನಾವು ಫೈಂಡ್ ಔಟ್ ಮಾಡೋಕ್ಕೂ ಮುಂಚೆ ಎಷ್ಟು ಡೆಟ್ ರಿಟರ್ನ್ ಆಫ್ ಎಷ್ಟಾಗಿದೆ? ಬ್ಯಾಡ್ ಡೆಟ್ಸ್ ಎಷ್ಟಾಗಿದೆ? 1870 ಇದೆ. ಟು ಬ್ಯಾಡ್ ಡೆಟ್ಸ್ 1870 ಇದೆ. ಅದೇ ರೀತಿ ನ್ಯೂ ಪ್ರಾವಿಷನ್ ಎಷ್ಟು ಕೇಳ್ತಿದ್ದಾರೆ? ಟ್ರೇಡ್ ರಿಸೀವಬಲ್ 20000 ಇದೆಯಂತೆ. ಮೇಕ್ ಎ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಎಷ್ಟು ಹೇಳ್ತಿದ್ದಾರೆ? ನ್ಯೂ ಪ್ರಾವಿಷನ್ನು 5% ಆನ್ ಟ್ರೇಡ್ ರಿಸೀವಬಲ್ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ನ್ಯೂ ಪ್ರಾವಿಷನ್ ಏನು? ಟ್ರೇಡ್ ರಿಸೀವಬಲ್ ಮೇಲೆ 25%, 20000 ಇಂಟು 5%, ಅಲ್ಲಿಗೆ ಎಷ್ಟಾಗತ್ತೆ? 1000. ಇನ್ನೇನಾದರೂ ಗಿವನ್ ಮಾಡಿದಾರಾ? ಏನು ಗಿವನ್ ಮಾಡಿಲ್ಲ. ಕ್ಲೋಸ್ ಮಾಡಬೇಕು. ಅಲ್ಲಿಗೆ ಎಷ್ಟಾಗತ್ತೆ? ಇಲ್ಲಿ 2870.
2870. ರಿಮೈನಿಂಗ್ ಬ್ಯಾಲೆನ್ಸೇ P&L ಅಕೌಂಟು. ಬ್ಯಾಲೆನ್ಸಿಂಗ್ ಫಿಗರ್ ನಾವೇನು ಮಾಡ್ತೀವಿ, ಪಾಸ್ ಮಾಡ್ತೀವಿ P&L ಅಕೌಂಟ್ಗೆ. ಇಲ್ಲಿ ಪ್ರಾವಿಷನ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಪ್ರಾವಿಷನ್ ಇನ್ಕ್ರೀಸ್ ಆಗ್ತಾ ಇದೆ. 2870 2500ನ ಲೆಸ್ ಮಾಡಿದ್ವಿ ಅಂದರೆ ಎಷ್ಟು, 370 ರೂಪೀಸ್. 370 ರೂಪೀಸ್. ಈ 370ಯನ್ನು ಕೇಳಿರೋದು ಇಲ್ಲಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇನ್ P&L ಅಕೌಂಟ್ ವಿಲ್ ಬಿ ಎಷ್ಟು ಅಂದರೆ 370 ರೂಪೀಸ್ ಫ್ರೆಂಡ್ಸ್. ಓಕೆ, ಕ್ವಶನು. ರಾಮ್, ರಹೀಮ್ ಆ್ಯಂಡ್ ರಾಬರ್ಟ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 5:4:3 ಅಂತೆ. ರಾಬರ್ ರಿಟೈರ್ಡ್ ಆಗ್ತಾ ಇದ್ದಾರೆ. ಇಫ್ ರಾಮ್ ಆ್ಯಂಡ್ ರಹೀಮ್ ಶೇರ್ ದ ಪ್ರಾಫಿಟ್ ಆಫ್ ರಾಬರ್ಟ್ನ ಪ್ರಾಫಿಟ್ ಏನಿತ್ತೋ ಅದನ್ನು ಇವರು 4:3ನಲ್ಲಿ ಇವರಿಬ್ಬರು ಡಿವೈಡ್ ಮಾಡ್ಕೊಳ್ತಿದ್ದಾರೆ. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹಾಗಾದರೆ ಏನಾಗುತ್ತೆ ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ ಸಿಂಪಲ್ಲಾಗಿ. ಫಸ್ಟು ಅವರು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. ರಾಮು, ರಹೀಮ್ ಮತ್ತು ರಾಬರ್ಟ್ ಎಷ್ಟಿದೆ, 5:4:3 ಇದೆ. ಟೋಟಲ್ ಎಷ್ಟು, 12. ಕ್ಲಿಯರಾ? ಹಾಗಾದರೆ ರಾಬರ್ಟ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ, 3 ಡಿವೈಡೆಡ್ ಬೈ ಟೋಟಲ್ಲು 12 ಆಗಿದೆ. 3 ಅಲ್ವಾ, 3 ಭಾಗ, ಎಷ್ಟು ಟೋಟಲ್ 12 ಭಾಗದಲ್ಲಿ. ಸೊ ಇದನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಬೇಕು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನಲ್ಲಿ ಎಷ್ಟು ಶೇರ್ಗಳನ್ನು ಗೈನ್ ಮಾಡ್ತಾ ಇದ್ದಾರೆ ಹಾಗಾದರೆ ಆ್ಯಕ್ಚುಯಲ್ ಆಗಿ ಯಾರು, ರಾಮು ಮತ್ತು ರಹೀಮ್ ಇಬ್ಬರದು ಗೈನಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ರಾಮ್ ಎಷ್ಟು ಗೈನ್ ಮಾಡ್ತಿದ್ದಾರೆ, ರಾಮು ರಹೀಮು ಗೈನ್ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಶೇರ್ ಪ್ರಾಫಿಟ್ ರಾಬರ್ಟಿಂದ ಎಷ್ಟು ಶೇರ್ ಮಾಡ್ಕೊಳ್ತಿರೋದು, 4:3ನಲ್ಲಿ. ರಾಮು ಮತ್ತು ರಹೀಮು ಯಾವ ರೂಪದಲ್ಲಿ ಅವರು ಡಿವೈಡ್ ಮಾಡ್ಕೊಳ್ತಿರೋದು, 4:3ನಲ್ಲಿ. ಟೋಟಲ್ಲು 7 ಭಾಗ. 7 ಭಾಗದಲ್ಲಿ 4 ಭಾಗ ರಾಮ್ ತಗೊಳ್ತಿದ್ದಾರೆ, ರಹೀಮು 3 ಭಾಗ ತಗೊಳ್ತಿದ್ದಾರೆ. ಆ್ಯಕ್ಚುಯಲ್ಲಾಗಿ ಅವ್ರದ್ದಿರೋದು 3/12 ಇರೋದು. ಹಾಗಾದರೆ ರಾಬರ್ಟಿನ್ 3/12, ಇವರು ಡಿವೈಡ್ ಮಾಡ್ಕೊಳ್ತಿರೋದು ಯಾವ ರೇಷಿಯೋದಲ್ಲಿ, 4:3 ರೇಷಿಯೋದಲ್ಲಿ. ರಾಮ್ ಎಷ್ಟು ಭಾಗ, 4ನೇ ಭಾಗ ಯಾವುದರಲ್ಲಿ, ಟೋಟಲ್ 7ಗೆ. ಹಾಗಿದ್ದಾಗ ಎಷ್ಟಾಗತ್ತೆ, 3 4 12 12 7 84. ಅಲ್ಲಿಗೆ 12 1 12 12 7 84. 1/7 ಏನಾಗಿರುತ್ತೆ, ಗೈನ್ ರೇಷಿಯೋ ಆಗಿರುತ್ತೆ. ಯಾರ್ದು ಅಂದರೆ ರಾಮ್ದು. ಅದೇ ರೀತಿ ರಹೀಮಿಂದು ಟೋಟಲ್ ರಾಬರ್ಟಿಂದ ಎಷ್ಟಿದೆ ಶೇರು, 3/12. ಅದರಲ್ಲಿ ರಾಮ್ ಆಲ್ರೆಡಿ 4 ಭಾಗ ತೊಗೊಂಡ್ರಲ್ವಾ, ಇವರೆಷ್ಟು ತೊಗೊಳ್ತಾ ಇರೋದು, 3 ಭಾಗ. ಹಾಗಿದ್ದಾಗ 3 3 9 12 84. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 3 3 9 3 2 6 3 8 24. ಅಲ್ಲಿಗೆ 3/20 ಎಷ್ಟಷ್ಟು ಗೈನ್ ಮಾಡ್ತಾ ಇರೋದು ಯಾರು ಅಂದರೆ ರಹೀಮ್ ಆಗಿರ್ತಾರೆ. ಸೊ ಹಾಗಿದ್ದಾಗ ಇಲ್ಲಿ ಕೇಳ್ತಿರೋದೇನು, ಥರ್ಡ್ ಸ್ಟೆಪ್ಪಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕೇಳ್ತಾ ಇದ್ದಾರೆ. ಯಾರ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳ್ತಾ ಇರೋದು, ರಾಮ್ ಮತ್ತು ರಹೀಮು. ರಾಮ್ ಮತ್ತು ರಹೀಮಿಂದು. ರಾಮ್ ಮತ್ತು ರಹೀಮಿಂದು ಕೇಳ್ತಾ ಇದ್ದಾರಲ್ವಾ, ಹಾಗಾದರೆ ಇವ್ರದ್ದು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿತ್ತು, ರಾಮಿಂದು 5 ಎಷ್ಟು ಟೋಟಲ್ 12 ಭಾಗದಲ್ಲಿ 12. ಕ್ಲಿಯರಾ? ಹಾಗಾದರೆ ರಹೀಮಿಂದ ಎಷ್ಟಿತ್ತು, 4 ಡಿವೈಡೆಡ್ ಬೈ 12. ಕ್ಲಿಯರ್ ಆಯ್ತಲ್ವಾ? ಈಗ ಹಾಗಾದರೆ ಇವ್ರು ಗೈನ್ ಮಾಡಿರೋದೆಷ್ಟು, ರಾಮು 1/7 ಅಷ್ಟು ಗೈನ್ ಮಾಡ್ತಾ ಇದ್ದಾನೆ. ರಹೀಮ್ ಎಷ್ಟು ಗೈನ್ ಮಾಡ್ತಾ ಇದ್ದಾನೆ, ಹಾಗಾದರೆ ಜೊತೆಯಲ್ಲೇ ಮಾಡ್ತಾ ಇದ್ದೀನಿ. 3/28 ಅಷ್ಟು ಗೈನ್ ಮಾಡ್ತಾ ಇದ್ದಾರೆ. ಸೊ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ಲಸ್ ಗೈನ್ಡನ್ನು ನಾವು ಆ್ಯಡ್ ಮಾಡಿದ್ವಿ ಅಂದರೆ ಎಷ್ಟು ಗೈನ್ ಮಾಡ್ತಾ ಇದ್ದಾರೆ ಅಂತ ನಮಗೇನಾಗತ್ತೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸಿಗತ್ತೆ. ಅಲ್ಲಿಗೆ 12 ಮತ್ತು 7ಗೆ ನಾವು LCMನ ತೊಗೊಳ್ಬೇಕಾಗತ್ತೆ. 12 ಮತ್ತು 7 ಒಂದೇ ಮಗ್ಗಿಯಲ್ಲಿ ಹೋಗಲ್ಲ, ಅವಾಗ ಮಲ್ಟಿಪ್ಲೈ ಮಾಡಿ. 12 7 84.
ತೊಗೊಂಡ್ವಿ ಅಂದರೆ 12 7 84, 7 5 35. 12 ಈ 84 ಎಷ್ಟು ಟೈಮ್ಸ್ ಹೋಗ್ತಾಯಿದೆ? 12ರಿಂದ 12 1 12, 12 7 84. ಅಲ್ಲಿಗೆ 7 ಉಳಿದಿದ್ದೇನು? ಇಲ್ಲಿ ಕೆಳಗೊಂದು, ಇಲ್ಲಿ 7 ಅಲ್ವಾ, 7 5 35. ಇಲ್ಲೇನಿದೆ? ಪ್ಲಸ್ ಇದೆ. 7 12 84, 12 1 12. ಟೋಟಲ್ ಎಷ್ಟಾಯಿತು ಅಲ್ಲಿಗೆ? 47 / 84. ಟೋಟಲ್ NPSR ಯಾರ್ದು? ರಾಮಿಂದು. ಹಾಗಾದರೆ ರಹೀಮಿನ್ ಫೈಂಡ್ ಔಟ್ ಮಾಡೋಣ. 12 ಮತ್ತು ನೆಕ್ಸ್ಟ್ ಏನಿದೆ? 28 ಇದೆ. 2 ಒಂದೇ ಇದ್ರ LCM ಫೈಂಡ್ ಔಟ್ ಮಾಡೋಣ. 4 ಮಗ್ಗೆ ಎಲ್ಲೋಗುತ್ತಾ? 4 3 12, 4 7 28. ಅಲ್ಲಿಗೆ ಈ ಮತ್ತೆ ಯಾವುದಾದ್ರೂ ಮಗ್ಗೆಯಲ್ಲಿ ಹೋಗುತ್ತಾ? 3 7 ಹೋಗಲ್ಲ. LCM 4 × 3 × 7, 4 3 12, 12 7 84. 12 7 84, 7 4 28 ಪ್ಲಸ್ 28 ಎಷ್ಟು ಟೈಮ್ 84 ಹೋಗುತ್ತೆ? ಹಾಗಾದರೆ 28 3 ಸಲ, 3 3 9. ಅಲ್ಲಿಗೆ 28 ಪ್ಲಸ್ 9 ಅಂದರೆ 37 / 84. ಅಲ್ಲಿಗೆ ರೇಷಿಯೋ ಅಂದಾಗ ಏನಾಗಿದೆ? 47 / 84 ಇಷ್ಟು 37 / 84. ಅಲ್ಲಿಗೆ 47:37 NPSR. ಈ ರೀತಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್. ಫಸ್ಟ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷನಲ್ಲಿ ರಾಬರ್ಟ್ ಶೇರ್ ಎಷ್ಟು, ಆಮೇಲೆ ರಾಮ್ ಎಷ್ಟು ಗೇನ್ ಮಾಡಿದ್ರು, ರಹೀಮ್ ಎಷ್ಟು ಗೇನ್ ಮಾಡಿದ್ರು, ಆಮೇಲೆ ರಾಮು ರಹೀಮಿಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಎಷ್ಟಾಯಿತು ಅಂತ ಫೈಂಡ್ ಔಟ್ ಮಾಡ್ತೀವಿ. ಆನ್ಸರ್ ಏನು? ಹಾಗಾದರೆ ಆಪ್ಷನ್ ನಂಬರ್ A ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಕ್ವಶನ್.